ಅಲ್ಲ ಕಣ್ಮರಯ್ಯ, ಎಲ್ಗೆ ಹೊಂಟೆ ನೀನು? ಆ, ಲಕ್ಷ್ಮಿ ಮನೆಯಿಂದ ಆಚೆ ಹೋಗಂಗಿಲ್ಲ, ಹೊಂಟು ಬಿಡ್ತಿ ಹತ್ತು ಕಡಿಕೆ ಇತ್ತು ಕಡಿಕೆ. ಇರಮಿ ಉಸಿ ಅಂಗಡಿ ತಕೋಯ್ ಬತ್ತೀನಿರು. ಬಾಯ ಮುಚ್ಕೊಂಡು ಮನೆಗಿರು ನೀನು. ಹ್ಞೂ, ಬಿತ್ತಕ್ಕೆ ಹೋಗೋದು ಬಿಡಿಸೋದದು, ನನಗೆ ಅದೇ ನೋವು ಅದೇ ಊರಿ ಅಂತ ಅನ್ನೋದು ಆಯ್ತಾ? ಹೆಂಗೋ ಆ ಹುಡುಗ ಬಂದು ಎಲ್ಲ ಸುಧಾರಿಸಿದ್ಕೆ ಸೊರೋಯ್ತು. ಇಲ್ಲಾಂದಿದ್ರೆ ನಾವು ಏನು ಮಾಡಬೇಕಿತ್ತು ಅವತ್ತು? ಯಾವ ದಡ ಸೇರಬೇಕಿತ್ತು? ಬಾಯಿ ಮುಚ್ಕೊಂಡು ಮನೆಗಿರು ನೀನು. ಏ ಸುಮ್ಕಿರಮ್ಮಿ, ನಾನೇನು ಬೀಡಿಸೋದಕ್ಕೆ ಅದಕ್ಕೆ ಇತ್ತೆ ಹೋಯ್ತಾ ಇಲ್ಲ. ನಾನು ಬೀಡಿಸಿದ್ದೀರ ನನ್ನ ಮಗಳಿಗೆ ಅಲ್ವಾ ಕಷ್ಟ. ಇವಳು ನಾನು ಇಲ್ಲೇ ಸುಮ್ಕೆ ಹೊರ್ಗಡೆ ಹಂಗೆ ತಿರ್ಗಾಡ್ಕೊಂಡು ರಾಮಣ್ಣ ಅಂತ ಕೊಯ್ ಬತ್ತೀನಿರು. ಹಂಗೆ ಸುಮ್ಮನೆ ಏನೋ ಒಂದು ಗುಂಡು ತೋರಿಸ್ತೀನಿ ಅಂತ ಹೇಳೋನೆ, ನೋಡ್ಕೊಂಬತ್ತೀನಿ ರಮ್ಮಿ. ಸುಳ್ಳು ಕಟ್ಟೆಯ ನನ್ನ ಹತ್ರ ಕೊಟ್ಟಕ್ಕೆ ಬರಬೇಡ ನೀನು. ಬಾಯಿ ಮುಚ್ಕೊಂಡು ಮನೆಗಿರು, ಎಲ್ಲೂ ಹೋಗಬೇಡ. ಲಕ್ಷ್ಮಿ ಖರ್ಚಿಗೆ ದುಡ್ಡು ಕೊಟ್ಟವಳೆ, ಅದಕ್ಕೆ ಬೀದಿ ಸೆಡಕ್ಕೆ ಹೋಯ್ತಾ ಇದ್ದೀನಿ ನೀನು. ಥೋ ತರಿಕೆ ಇಲ್ಲ ಕಣಮಿ, ನಾನು ಯಾವ ಬೀಡಿ ಸೇದಕ್ಕೆ ಹೋಗನೆ. ನೋಡ್ಕೊಬ ಜೋಬ್ ನೋಡ್ಕೊಬ, ಯಾವ ಊರಾಗದೆ ದುಡ್ಡು? ನನ್ನ ದುಡ್ಡೇ ಎಲ್ಲ ಒಳಗೆ ಮಡಗಿದ್ದೀನಿ, ಎಲ್ಲೂ ಹೊರಗಡೆ ತಗೊಂಡೋಗಲ್ಲ. ಸುಮ್ಮನೆ ಖರ್ಚು ಮಾಡ್ಬಿಡ್ತೀನಿ. ಪಾಪ ಲಕ್ಷ್ಮಿ ಆ ಪಟ್ಟಿ ಕಷ್ಟಪಟ್ಟು ನಮಗೆ ಈ ಪಟ್ಟಿ ಎಲ್ಲ ಮಾಡ್ತಾವಳೆ. ನಾವು ಖರ್ಚು ಮಾಡಿದ್ರೆ ಆಗ್ತದಂತ ₹1 ಖರ್ಚು ಮಾಡಿಲ್ಲ ನಾನು. ಅಮ್ಮರೇ ಅಮ್ಮರೇ, ನೀವು ನಮ್ಮ ಮನೆ ತಕ್ಕೆ ಬಾಡೂರು ಮನೆಗೆ ದೇವ್ರು ಬಂದಂಗೆ ಬಂದ್ರಿ ಅಮ್ಮರೇ. ಬನ್ನಿ ಒಳಗೆ ಬನ್ನಿ. ಅಯ್ಯಯ್ಯಯ್ಯಯ್ಯೋ, ಮನೆ ಒಳಗೆ ಬೇರೆ ಯಾಕೆ ಬರನೆ? ಈಚ ಕಡೆ ನೋಡಿದ್ರೆ ಸಾಕಾಗ್ತದೆ, ಇನ್ನು ಮನೆ ಒಳಗೆ ಬೇರೆ ಬರ್ಬೇಕಾ? ಕರ್ಮ. ನನ್ನ ಹಣೆ ಬೇರೆ ಮನೆ ಸುತ್ತಂಗಾಗೈತೆ, ಮಾಡಕ್ಕೆ ಕೆಲ್ಸಿಲ್ಲ ಅಂತ. ಅಮ್ಮರೇ ಏನೋ ಅಂದ್ರೆ ಇರಿ ಅಮ್ಮರೇ, ಇಲ್ಲಿಗೆ ಕುರ್ಚಿ ತಕೊಬತ್ತೀನಿ. ಅಯ್ಯಯ್ಯಯ್ಯ, ಬೇಡ ಬೇಡ ಬೇಡ, ಕುರ್ಚಿ ಬೇಡ, ಇವನು ಬೇಡ. ನಿಮ್ಮನೆ ಕುರ್ಚಿ ಕೂತ್ಕೊಳ್ಳೋಕೆ ನಾನು ಹಿಂಗೆ ಕರ್ಮ ಮಾಡಿದ್ದೀನಿ. ಅಮ್ಮಿ ಅಮ್ಮವ್ರು ಬಂದರೆ ಹೋಗು, ಕಾಪಿನೋ ಟೀನೋ ಏನಾರು ಮಾಡ್ಕೊಬೋ, ಹೋಗು ಜಲ್ದು ಹೋಗಮ್ಮಿ. ಒಂದು ನಿಮಿಷ ಮರಯ್ಯ, ಮಾಡ್ಕೊಂಬತ್ತೀನಿ ಅಮ್ಮರೇ. ಒಂದು ನಿಮಿಷ ಮಾಡ್ಕೊಂಬತ್ತೀನಿ, ಕಾಪಿನ ಟೀನ ಮಾಡ್ಕೊಂಬತ್ತೀನಿ. ಯಾವನು ಮಾಡ್ಕೊಂಬರ್ಲಿ ಅಮ್ಮರೇ? ಹೋಗಿ ಮರಯ್ಯ, ಕುರ್ಚಿ ತಕೊಂಬ. ನಿಂತೇವ್ರೆ ಅಮ್ಮವರು. ನಾನು ಹೇಳ್ತಾರದು ನಿಮ್ಗೇನು ಅರ್ಥ ಆಯ್ತಿಲ್ಲ ಅನ್ಕೋತೀನಿ. ಏನು ಬೇಡ ಅಂತ ಹೇಳ್ದೆ ತಾನೆ, ಸುಮ್ಮನೆ ನಿಂತ್ಕೊಳ್ಳಿ. ನಿಮ್ಮನೆ ಕಾಪಿ ಟೀ ಕುಡಿಯೋಕ್ಕೆ ನನಗೆ ಗದ್ಕೆಟ್ ಬಂದಿಲ್ಲ. ಸುಮ್ಮನೆ ನಿಂತ್ಕೊಂಬಿಡಿಯತ್ತಗೆ, ಹೊಸ ಏನೋ ಮಾತಾಡೋದೇ ಅದಕ್ಕೆ ಬಂದೆ. ಯಾಕಮ್ಮೋರೆ ಹಂಗೆ ಮಾತಾಡ್ತಾ ಇದ್ದೀರಿ? ನಮ್ಮ ಲಕ್ಷ್ಮಿ ಯೋನಾನ ತಪ್ಪು ಮಾಡಿಲ್ಲ ನಿಮ್ಮ ಮನೆ ಕೆಲಸದಲ್ಲಿ. ಯೋನಾರ ಮಗ ತಪ್ಪು ಮಾಡಿದೆ, ದಯಮಾಡಿ ಒಟ್ಟಿಗೆ ಹಾಕಿಬಿಡಿ ಅಮ್ಮೋರೆ. ಅದನ್ನೆಲ್ಲ ತಲೆಗಿಕ್ಕಳಕ್ಕೆ ಹೋಗಬೇಡಿ. ಅಯ್ಯೋ, ಹಾಧರಿದವಳು. ಅವಳಿಂದನೇ ಈ ಪಟ್ಟಿ ನನಗೆ ವನವಾಸ ಬಂದಿರೋದು. ಹಾಳಾದವಳು. ಅವರೇ ಯೋನಾರ ಅಂದರೆ ಹೊಸಿ ಜೋರಾಗಿ ಅವಳಿಗೆ ಹೋಳಿಸ್ತಾ ಇಲ್ಲ. ಸಂಸಿದೀನಿ, ಅವಳನ್ನೇ ಸಂಸಕನ ಆದತ್ತೆ. ಏನ್ ಬಾಯಿಗೆ ಮಾತು ಕೊಡ್ತಾಳೆ ಅವಳೇನ ನಿಮ್ಮ ಮಗಳು? ಏನೋ ಹೇಳ್ತಾರಲ್ಲ ಹಂಗೆ. ಹಾಳಾಗೋಗ್ಲಿ. ಅಲ್ಲ ನಿಮ್ಗಾನವ ಹೊಸ ಜ್ಞಾನಮಾನ ಬೇಡವಾ? ವಯಸ್ಸಿಗೆ ಬಂದಿರೋ ಮಗಳವಳೆ, ಒಂದು ಗಂಡು ಹುಡುಕಿ ಮದುವೆ ಮಾಡ್ಬೇಕು ಅನ್ನೋ ಜ್ಞಾನ ಇಲ್ವಾ ನಿಮ್ಗೆ? ಯಾಕಮ್ಮೋರೆ ಮಾಡ್ತೀವಮ್ಮೋರೆ, ಇನ್ನೊಂದು ವರ್ಷ ಬಿಟ್ಕೊಂಡು ಮಾಡೋಣ ಅಂತ ಸುಮ್ಮನೆ ಆದ್ವಿ. ಯೋನಾಯ್ತಮ್ಮೋರೆ, ನನ್ನ ತೊಂದ್ರೆನಾ? ಇಲ್ಲ, ತಾಪತ್ರೂ ಇಲ್ಲ. ಮೊದ್ಲು ಮದುವೆ ಮಾಡ್ತಿರೋ ಇಲ್ವಾ ಅದನ್ನ ಹೇಳಿ ನಂಗೆ. ಏನು ವಯಸ್ಸಿಗೆ ಬಂದ್ರೆ ಹುಡುಗಿ ಕೈಲಿ ದುಡ್ಸ್ಕೊಂತಿನಕ್ ನಿಮ್ಗೆ ಏನು ಅನ್ಸಕ್ಕಿಲ್ವಾ? ಮೊದ್ಲು ಮದುವೆ ಮಾಡಿ ಅವಳಿಗೆ, ಲಕ್ಷ್ಮಿಗೆ. ಫೋನ್ ಮಾಡೋಣ ಅಮ್ಮೋರೆ, ಮದುವೆ ಮಾಡೋ ಪರಿಸ್ಥಿತಿ ನಾವಿದ್ದೀವ? ಒಡವಿಲ್ಲ, ಹೊಸ್ತಿಲ್ಲ, ಮದುವೆ ಮಾಡಕ್ಕೆ ತಾನೇ ಸೊಕ್ತಿ ಬೇಡವಾ? ಏನೂ ಇಲ್ದಲೆ ಹೆಂಗೆ ಮಾಡೋದಮ್ಮೋರೆ? ನಿಮಗೆ 3-4 ಜನ ಹೆಣ್ಮಕ್ಳು ಇರ್ಲಿವಾ? ದೊಡ್ಡ ಮಕ್ಕಳು ಅವ್ರನ್ನ ಕರ್ಸಿರವಟ ಏನು ಎತ್ತ ಹುಡುಗಿ ಮದುವೆ ಮಾಡಕ್ಕೆ ನಿಮ್ಗೆ ಬಂದಿರೋದು? ಸರೋಯ್ತು ಬಿಡಿ. ಹಂಗಂತ ಅಂದ್ಬಿಟ್ಟು ಮನೆ ಕೆಲಸ ಕಲ್ಸ್ಕೊಂಡು ಹುಡುಗಿನ ಹಂಗೆ ಹಿಂಸೆ ಕೊಟ್ಕೊಂಡೇ ಇರ್ತೀರಾ? ಅಯ್ಯೋ, ಆ ಹೆಣ್ಮಕ್ಳು ನಮ್ಮ ಮಾತು ಕೇಳ್ತಾರ ಅಮ್ಮೋರೆ. ಅವ್ರ ಜೀವನ ಅವ್ರು ನೋಡ್ಕೊಂಡು ಹೊಂಟ್ಬಿಟ್ರು. ನಮಗೂ ಒಬ್ಳು ತಂಗಿ ಅವಳೆ, ಕೊನೆ ಮಗಳು. ಅವಳಿಗೂ ಯೋನಾರ ಒಂದು ದಾರಿ ತೋರ್ಸೋಣ ಅನ್ನೋದು ಮನಸ್ಸಲ್ಲಿ ಇದ್ದಿದ್ರೆ ಅವ್ರು ಯಾವತ್ತೋ ಬಂದು ನಮ್ಮ ಲಕ್ಷ್ಮಿಗೆ ಒಂದು ದಾರಿ ತೋರಿಸಿ ಒಂದು ಒಳ್ಳೆ ಹುಡುಗನ ಹುಡುಕಿ ಮದುವೆ ಮಾಡಿರೋರು ಅಲ್ವೇ ನಮ್ಮೋರೆ? ಈಟ ಗಂಟ ಕಾಯ್ತಿದ್ವ ನಾವು ತಾನೆಯ. ಏನೋ ಅವಳಿಗೆ ಇಷ್ಟವಿಲ್ವಂತೆ ಮದುವೆ ಆಗೋಕ್ಕೆ, ಇನ್ನೊಂದು 2-3 ವರ್ಷ ಬಿಟ್ಕೊಂಡು ಆಯ್ತೀನಿ ಅಂತ ಹೇಳ್ತಿದ್ಲು. ಅದಕ್ಕೆ ನಾವು ಸುಮ್ಮನೆ ಆದೋ ಕಣಮ್ಮೋರೆ. ಯೋನಾಯ್ತಮ್ಮೋರೆ, ಯಾಕೆ ಈ ಪಟ್ಟಿ ವಿಚಾರಣೆ ಮಾಡ್ತಾಯಿದ್ದೀರಿ? ಯೋನಾರ ತೊಂದರೆ ಆಯ್ತಾ ನಮ್ಮಿಂದ ನಿಮಗೆ? ಅದೇನು ಹೆಣ್ಮಕ್ಳು ಅದೇನು ಅಂತ ಎತ್ಕೊಬಿಟ್ಟಿದ್ರು. ಒಬ್ರಿಂದ ಒಬ್ರಿಗೆ ಆಗಕ್ಕಿಲ್ಲ ಅಂದಮೇಲೆ ಯಾಕೆ ಹೆಣ್ಮಕ್ಳು? ತೊಂದ್ರೆನೂ ಏನೂ ಇಲ್ಲ, ಏನೋ ಹೊಸಿ
ಲಕ್ಷ್ಮಿನ ಅದಕ್ಕೆ ಕೇಳ್ತಾ ಇದ್ದೀನಿ. ಆದ್ರೆ ನಿಮ್ಮ ಲಕ್ಷ್ಮಿಗೆ ಅದೆಷ್ಟು ಅಹಂಕಾರ ಅಂತೀರ ಅವಳಿಗೆ. ಏನೋ ಹುಡುಗ ಪಾಪ ಒಪ್ಕೊಂಡು ಅವಳನ್ನ ಮದುವೆ ಆಯ್ತೀನಿ ಅಂತಂದಕ್ಕೆ ಇಲ್ಲ ನಾನು ಆಗಕ್ಕಿಲ್ಲ, ನಮ್ಮ ಅಪ್ಪ ಒಪ್ಪಬೇಕು, ಅವ್ರು ಒಪ್ಪಿರುವ ಅವ್ರನ್ನ ಯಾರು ನೋಡ್ಕೊತಾರೆ ವಯಸ್ಸಾದ್ಮೇಲೆ ಅದು ಇದು ಅಂತ ಕತೆ ಹೊಡಿತಾಳೆ. ಅವಳಿಗೆ ನೆಟ್ಟಗೆ ಬುದ್ಧಿ ಹೇಳಿ ಸುಭಾಷನ್ ಜೊತೆಗೆ ಮದುವೆ ಮಾಡಿಸಿ, ಸರಿನಾ? ಅಲ್ಲ ಯೋನ್ ಹೇಳ್ತಾ ಇದ್ದೀರಾ ಮೊರೆ? ಹುಡುಗ ಯಾರು ಇಂದು ಮುಂದೆ ಗೊತ್ತಿಲ್ಲ, ಹೆಂಗ್ ಮದುವೆ ಮಾಡ್ಕೊಡೋದು ನಾವು? ನಾನು ಹೇಳ್ತಾ ಇಲ್ವಾ, ನಾನು ಗ್ಯಾರಂಟಿ. ಹುಡುಗ ಬಾರಿ ಒಳ್ಳೆಯವನು, ನಮ್ಮ ರಾಹುಲ ಗೊತ್ತು ತಾನೆ, ಇಡೀ ಊರಿಗೆ ಗೊತ್ತೈತೆ. ನನ್ನ ಮಗಳನ್ನ ಒಬ್ಬ ದೊಡ್ಡ ಸಾವುಕಾರ ಬಂದು ಮದುವೆ ಆಯ್ತಾನೆ ಅಂತ ಗೊತ್ತಿಲ್ವಾ ನಿಮ್ಗೆ? ಅವನ ಜೊತೆ ಇರೋನವನು, ಸರಿನಾ? ಒಳ್ಳೆ ಹುಡುಗ, ಸುಮ್ಮನೆ ಕೊಟ್ಟು ಮದುವೆ ಮಾಡಿ. ಆಮೇಲೆ ಬೇಕಾದ್ರೆ ಅವ್ನು ನಮ್ಮನೆಗೆ ಕೆಲ್ಸಕ್ಕೆ ಇರ್ತಾನಲ್ಲ, ಇವಳು ನಮ್ಮನೆಗೆ ಇರ್ತಾಳೆ ಕೆಲ್ಸಕ್ಕೆ, ಆಯ್ತಾ? ಹೆಂಗೋ ನಿಮ್ಗೂ ಒಂದು ದಾರಿ ಆಗ್ತದೆ, ಸರಿನಾ? ಅವನಿಗೆ ಕೊಟ್ಟು ಮದುವೆ ಮಾಡ್ಕೊಳ್ಳಿ. ಏಳವಷ್ಟು ಹೇಳಿದೀನಿ ಅಷ್ಟೇ, ಇನ್ನ ನನ್ಗೆ ಹೇಳಕ್ ಹಾಕಿಲ್ಲ. ಸಾವುಕಾರ್ರಿಗೆ ಗೊತ್ತಿರೋರ? ಗೊತ್ತು ರಾವ್ ಒಂದ್ ಹುಡುಗ ಸುಭಾಸ ಅಂತ ಅಲ್ವಾ, ನಮ್ಮ ಮನೆ ಹತ್ರಕ್ ಬಂದಿತ್ತು ಅವತ್ತು. ಹ್ಞೂ ಅಲ್ವೇನೆ? ಅದೇ ನಾಮ ಇಕ್ಕೊಂಡು ಒಂದ್ ಹುಡುಗ. ಹ್ಞೂ ಕಣ್ಮಾರಯ್ಯ, ಆ ಹುಡುಗನೇ ಇರಬೇಕು. ಭಾರಿ ಚೆನ್ನಾಗಿ ಮಾತಾಡ್ತಿದ್ದ. ಅಮ್ಮೋರೆ, ಇದು ಹೇಳಕ್ಕೆ ಪಾಪ ಇಲ್ಲಿ ಗಂಟ ಬಂದ್ರ ಯಾಕೆ ಅಷ್ಟೊಂದು ತೊಂದರೆ ತಗೊಳಕ್ ಹೋಗಿದ್ರಿ? ಯಾಕೆಂದ್ರೆ ನಿಮ್ಮ ಮಗಳು ನನ್ನ ಮಗಳು ಬಾಳಿಗೆ ಮುಳ್ಳಾಗೋಳಲ್ಲ, ಅದಕ್ಕೆ ಬಟ್ಟ ಕಿತ್ತು ಬಿಸಾಕನ ಅಂತ ಮನೆ ಕೆಲಸನಿಗೆ ಕಟ್ಬಿಟ್ಟು ಎಲ್ಲ ನಮ್ಮ ಹಣೆ ಬರ ಕಣವೆ. ಇವಳ ಮಗಳನ್ನ ನಾನು ಮದುವೆ ಮಾಡೋಕ್ಕೆ ನನಗೇನು ತಲೆ ಕೆಟ್ಟೈತಾ? ಎದ್ದು ಅಮ್ಮೋರೆ, ಏನೋ ಅಂತ ಇದ್ದೀರಿ? ಅವನು ಇಲ್ಲ ಅಷ್ಟೇ, ನಾನು ಹೇಳೋವಷ್ಟ ಮಾಡಿ. ಸುಭಾಸ ಬಾರಿ ಒಳ್ಳೆ ಹುಡುಗ, ಅವನಿಗೆ ಕೊಟ್ಟು ಮದುವೆ ಮಾಡಿ. ಬೇಕಾರೆ ಸಾಯಂಕಾಲ ಮೇಕೆ ಅವನನ್ನು ಕಳಿಸ್ತೀನಿ ಮನೆಗೆ, ಆಯ್ತಾ? ಅದೇನು ಹೆಣ್ಣೋರ ಶಾಸ್ತ್ರ ಪನ್ನೋರ ಶಾಸ್ತ್ರ ಇವತ್ತೇ ಮುಗಿಸ್ಕೊಬಿಡಿ. ಆದ್ರೆ ಮೊರೆ, ಇದೇನು ನಿಲ್ವಲ್ಲ ಹೆಣ್ಣೋಡ ಶಾಸ್ತ್ರ, ನಮಗೂ ಹೆಂಗ್ ಮಾಡ್ಕೊಳ್ಳೋದು? ಅವನು ಮನೆ ಕೆಲ್ಸದವನು, ಅವನೇನ್ ಬಾರಿ ದೊಡ್ಡ ಆಡಂಬರ ಎಲ್ಲ ಕೇಳಕ್ ಹೋಗಿಲ್ಲ. ಅದೇನ ಹಂಗ್ ಮಾಡ್ಕೊಳ್ಳಿ ಇರೋದ್ರಲ್ಲೇ, ಸರಿನಾ? ಆಯ್ತು, ನಂಗೆ ಗೊತ್ತಿಲ್ಲ ಇಲ್ಲಿ ಮಾತಾಡ್ಕೊಂಡು ನಿಂತ್ಕೊಳ್ಳಕ್ಕೆ. ನನಗೂ ನನ್ನ ಮಗಳು ಮದುವೆ ಬೇರೆ ಇನ್ನೇನು ಸೆಟ್ ಆಗ್ತದೆ, ಅವಳ ಬಗ್ಗೆ ತಲೆ ಕೆಡ್ಸ್ಕೋಬೇಕು. ಬತ್ತಿನ ಅದೇನು ಎತ್ತ ಅಂತ ನಿಮ್ ಕಿವಿಗೆ ಹಾಕಿದ್ದೀನಿ, ಎಲ್ಲ ನೀವು ನೋಡ್ಕೋಬೇಕು ಅಷ್ಟೇ. ನಾನು ಬಂದು ಹೇಳಕ್ ಹಾಕಿಲ್ಲ ತಿರುಗಿ. ಸರಿ ಅಮ್ಮೋರೆ, ಆಯ್ತು. ಅರಯ್ಯ, ಏನಿದು ಹಿಂಗಾಗೋಯ್ತಲ್ಲ? ಅಲ್ಲ ಅಮ್ಮೋರು ಯಾಕೆ ಹಿಂಗೆ ಹೇಳಿರು? ಅಲ್ಲ ಸುಭಾಸ ಅಂತ ಯಾರೋ ಹೇಳಿರು, ಅವನಿಗೆ ಕೊಟ್ಟು ನಮ್ಮ ಹೆಣ್ಣ ಮದುವೆ ಮಾಡದ? ಏನಮ್ಮರಯ್ಯ ಇದು? ಅಮ್ಮೋರ್ ಮಾತಾ ತೆಗ್ದಾಕಕ್ ಹಾಕಿಲ್ಲ. ಯಾರು ಸುಭಾಸ್ ಅಂತ ಹೇಳೋರಲ್ಲ, ಆ ಹುಡುಗನೇ ಇರ್ಬೇಕು ಅವತ್ತು ಬಂದವನು. ತಿರ್ಗಾ ಕಳಿಸ್ತೀನಿ ಅಂತ ಹೇಳೋರಲ್ಲ, ಇವನು ಎತ್ತ ಅಂತ ಮಾತಾಡ್ಕೊಳ್ಳೋದ್ ಬಿಡು. ಹೆಂಗೋ ನನ್ನ ಮಕ್ಳು ಜೀವನ ಸೊರೋದ್ರೆ ಸಾಕಷ್ಟೇ ನನಗೆ. ಹೆಂಗೋ ನಮ್ಮ ಲಕ್ಷ್ಮಿ ಜೀವನ ಸೊರೋಯ್ಬಿಟ್ರೆ ನಂಗೆ ಅಷ್ಟೇ ಸಾಕು, ಇನ್ನೇನು ಬೇಡ. ನನ್ನ ಮಗಳನ್ನ ಬೇಕಾದ್ರೆ ಒಂದು ಕಾಲು ಹಿಡಿದು ಬಿಡ್ತೀನಿ, ನನ್ನ ಮಗಳನ್ನ ರಾಣಿ ನೋಡ್ಕೊಂಡಂಗೆ ನೋಡ್ಕೊಂಬಿಡಪ್ಪ ಅಂತ. ಸರಿನೇ ನಮಗೆ? ಆದ್ರೂ ಏನಿದು ನಿಲ್ವಲ್ಲಯ್ಯ, ಎಲ್ಲ ಮದುವೆ ಮಾಡ್ಕೊಡಿ ಅದು ಇದು ಅಂತಂದ್ರೆ ಹೆಂಗ್ ಮರಯ್ಯ ಮಾಡೋದು? ಮುಚ್ಕೊಂಡಿರೋ ನೀನು. ಅಮ್ಮೋರು ಹೇಳ್ತಾರೆ ಅಂದ್ರೆ ಅದಕ್ಕೊಂದು ಅರ್ಥ ಇರ್ತದೆ. ಸುಮ್ಮನಿರು ನೀನು. ಅಮ್ಮೋರು ಮಾತು ಹೊಸಿ ಖಾರ ಇರ್ಬೋದು, ಮನ್ಸು ಮಾತ್ರ ಹೊನ್ನಿದ್ದಂಗೆ ನಮ್ಮ ಅಮ್ಮೋರ್ದು. ಗೊತ್ತಿಲ್ಲ ನಿಂಗೆ ಅದೆಲ್ಲ. ಸುಮ್ಮನಿರು ನೀನು. ನಾನು ಮನೆ ಕೆಲಸ ಮಾಡಿ ಈಟ್ ವರ್ಷ ತಿಳ್ಕೊಂಡಿಲ್ವ ಯಾಕೆ? ಸುಮ್ಮನಿರು. ಹೆಂಗೋ ಮಾಡೋಣ, ಹೆಂಗೋ ನಮ್ಮ ಲಕ್ಷ್ಮಿ ಭಾಳ ಸರೋತದಲ್ಲ, ನಂಗೆ ಅದೇ ಸಂತೋಷ. ಹೋಗು, ಇದಲ್ದೇನೇನೆಲ್ಲ ಹೊಣಿ ಮಾಡ್ಕೊ. ಮನೆಗೆ ಹೊಸಿ ದುಡ್ಡಿದ್ರೆ ಕೊಡು, ಏನಾರ ರೇಸನು ಪಾಸನು ಎಲ್ಲ ತಕೊಂಬತ್ತೀನಿ. ಅಲ್ಲ ಕಣ್ಮಾರಯ್ಯ, ಹೋಗಮ್ಮಿ ಜಲ್ದು ನೀನು. ದುಡ್ಡು ತಕಪ ಹೋಗು, ರೇಸನ್ನು ಪಾಸನು ಏನೇನು ಬೇಕೆಲ್ಲ ತಕೊಂಬತ್ತೀನಿ. ಇವತ್ತೇ ಹೆಣ್ಣೋಡ ಶಾಸ್ತ್ರ ಅಂತ ಹೇಳೋರೆ. ಲಕ್ಷ್ಮಿನ ಅವ್ರು ಇನ್ನೇನು ಕಳಿಸ್ಬಿಡ್ತಾರೆ. ಅವ್ರಿಗೂ ಚೆನ್ನಾಗಿರೋ ಸೀರೆ ಉಡ್ಸಿ ಹೊಳಿ ಮಾಡು. ಅಯ್ಯೋ, ಏನು ಮಾಡ್ತಿದ್ದೀರೋ ಎಲ್ಲರೂ ಸೇರ್ಕೊಂಡು? ನನಗಂತೂ ಒಂದು ಅರ್ಥ ಆಯ್ತಾ ಇಲ್ಲ. ನಮ್ಮ ಲಕ್ಷ್ಮಿಗೆ ಇಷ್ಟ ಆಗದ್ ಬೇಡವೇ? ನೀವೆಲ್ಲ ಒಪ್ಪಿಟ್ರೆ ಸಾಕ? ಮಗಳು ಅವಳು ಹಂಗೆಲ್ಲ ತೆಗ್ದಾಕಿಲ್ಲ ಅವಳು. ಹೋಗು ಸುಮ್ಮನೆ. ಓನೋ ಕಾಣೆ ಕಣವಾತಗೆ. ಸರಿ ಆಯ್ತು ಇರು, ದುಡ್ಡು ತಕೊಂಬತ್ತೀನಿ. ಅದೇನೇನು ಬೇಕು ಅಂತ ಹೇಳ್ತೀನಿ, ತಕೊಂಬ. ಬರ್ತೀವಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಕತೆ ಮುಂದುವರೆಯುವುದು.